ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಜೂನಿಯರ್ ಲವ್ಸ್ ಸೀನಿಯರ್ ಭಾಗ 1. ನನ್ನ ಪ್ರೀತಿ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವಳ ತುಟಿಗಳನ್ನು ಮುದ್ದಾಡುತ್ತಾನೆ. ಆ ಮುತ್ತಿನಲ್ಲೇ ಅವನ ಪ್ರೀತಿಯನ್ನು ತೋರಿಸುತ್ತಾನೆ. ಅವಳಿಗೆ ಅವನ ಪ್ರೀತಿ ಅರ್ಥವಾಗುತ್ತೆ. ಅವನಿಂದ ಬಿಡಿಸಿಕೊಳ್ಳಲು ಟ್ರೈ ಮಾಡ್ತಾಳೆ. ಆದರೂ ಅವನು ಅವಳನ್ನು ಬಿಡುವುದಿಲ್ಲ. ಸ್ವಲ್ಪ ಹೊತ್ತಿಗೆ ಬಿಟ್ಟು, ಸಾರಿ, ಇನ್ಯಾವ ರೀತಿ ನಿನಗೆ ನನ್ನ ಪ್ರೀತಿ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವಳ ಗಂಡ ಸತ್ತು ಮಗಳ ಜೊತೆ ಒಬ್ಬಂಟಿಯಾಗಿ ಇರುತ್ತಾಳೆ. ಅವನು ಅವಳ ಜೂನಿಯರ್. ಮತ್ತೆ ಏನು ನಡೆಯಿತೋ, ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ದಿವ್ಯಾ ತನ್ನ 4 ವರ್ಷದ ಮಗಳ ಜೊತೆ ಸ್ಕೂಟಿ ಮೇಲೆ ಹೋಗುತ್ತಿದ್ದಳು. ಅವರ ಹಿಂದೆ ಅವರನ್ನು ಫಾಲೋ ಮಾಡುತ್ತಾ ಬೈಕ್ ಮೇಲೆ ಬರುತ್ತಿದ್ದ ಕಾರ್ತಿಕ್. ಆಯ್ ಲಿಟಲ್ ಪ್ರಿನ್ಸಸ್, ಏನಿವತ್ತು ತುಂಬಾ ಬೇಗ ಹೋಗ್ತಾ ಇದ್ದೀರಾ ಎಂದನು ಚಿನ್ನಿನ. ಇವತ್ತು ಅಮ್ಮನಿಗೆ ಆಫೀಸಲ್ಲಿ ವರ್ಕ್ ಇದೆ, ಅದಕ್ಕೆ ಇವತ್ತು ಬೇಗ ಹೋಗ್ತಾ ಇದ್ದೀವಿ ಕಾರ್ತಿಕ್ ಎಂದಳು ಚಿನ್ನಿ. ಓಹೋ ಹೌದಾ, ಆದರೂ ಏನು ನಿಮ್ಮಮ್ಮ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇದ್ದಾರೆ, ಕನಿಷ್ಠ ಪಕ್ಷ ನನ್ನ ಕಡೆ ನೋಡ್ತಾನೂ ಇಲ್ಲ ಎಂದನು ಕಾರ್ತಿಕ್. ಚಿನ್ನಿ ನನಗೆ ಗೊತ್ತಿಲ್ಲ ಅನ್ನೋ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಚಿನ್ನಿ, ಅವರ ಜೊತೆ ನಿನಗೆ ಮಾತೇನು, ಸುಮ್ಮನೆ ಸೈಲೆಂಟಾಗಿ ಕೂತ್ಕೋ ಎಂದಳು ದಿವ್ಯಾ. ಚಿನ್ನಿ ತಕ್ಷಣ ಸೈಲೆಂಟಾಗಿ ತಲೆ ಬಗ್ಸಿದಳು. ಕಾರ್ತಿಕ್ ದಿವ್ಯಾಳನ್ನು ಸೀರಿಯಸ್ ಆಗಿ ನೋಡಿ ಬೈಕನ್ನು ಮುಂದೆ ನಡೆಸುತ್ತಾನೆ. ಚಿನ್ನಿನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ದಿವ್ಯಾ ಆಫೀಸ್ಗೆ ಹೋಗುತ್ತಾಳೆ. ಅಲ್ಲಿ ಸ್ಕೂಟಿನ ಪಾರ್ಕ್ ಮಾಡಿ ಬರುವಷ್ಟರಲ್ಲಿ ಎದುರುಗಡೆ ಕಾರ್ತಿಕ್ ದಿವ್ಯಾಳನ್ನು ಸೀರಿಯಸ್ ಆಗಿ ನೋಡ್ತಾ ಇರ್ತಾನೆ. ಹೇ ಜೂನಿಯರ್, ಏನು ಹಾಗೆ ನೋಡ್ತಾ ಇದೀಯಾ, ನೀನು ಹಾಗೆ ನೋಡಿದ್ರೆ ಯಾರೂ ಭಯ ಪಡಲ್ಲ ಇಲ್ಲಿ ಎಂದಳು ದಿವ್ಯಾ. ಆಗ ಕಾರ್ತಿಕ್, ನನಗೆ ನೀನು ಭಯ ಪಡಲ್ಲ, ನನ್ನ ನೋಟಕ್ಕೆ ನೀನೇನು ಭಯ ಪಡ್ತೀಯಾ, ನಿನ್ನೆ ನಾನು ಕೇಳಿದ ಪ್ರಶ್ನೆಗೆ ನೀನಿನ್ನೂ ಉತ್ತರನೇ ಕೊಡಲಿಲ್ಲ ಎಂದನು ಕಾರ್ತಿಕ್. ನಾನು ಆವಾಗಲೇ ಹೇಳಿದೆ ಅಲ್ವಾ ಆ ಟಾಪಿಕ್ನ ಬಿಟ್ಬಿಡು ಅಂತ ಎಂದಳು ದಿವ್ಯಾ. ನಾನು ಅದನ್ನು ಬಿಡಲ್ಲ ದಿವ್ಯಾ, ನೀನು ನಾನು ನಮ್ಮ ಲಿಟಲ್ ಪ್ರಿನ್ಸಸ್, ಇದೇ ನನ್ನ ಲೈಫ್ ಎಂದು ನಾನು ಯಾವಾಗಲೂ ಫಿಕ್ಸ್ ಆಗಿದ್ದೀನಿ. ನೀನು ಒಪ್ಕೊಳ್ಳೋ ತನಕ ನಿನ್ನಿಂದೆ ನಾನು ಬರ್ತಾನೆ ಇರ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಲ್ಲಿಯವರೆಗೂ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ನಿತ್ಯ ದಿವ್ಯಾ ಹತ್ತಿರ ಬಂದು, ಅವನು ಅಷ್ಟೆಲ್ಲ ಹೇಳ್ತಾ ಇದ್ದಾಗ ಅವನನ್ನು ನೀನು ಮದುವೆ ಮಾಡ್ಕೋಬಹುದು ಅಲ್ವಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಒಬ್ಬಂಟಿಯಾಗಿ ಇರ್ತೀಯ ಹೇಳು ಎಂದಳು. ನಿತ್ಯ, ನೀನೇನು ಮಾತಾಡ್ತಾ ಇದೀಯಾ ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ, ಅವನಿಗೆ ಒಳ್ಳೆ ಫ್ಯೂಚರ್ ಇದೆ, ನನಗಿಂತ ಒಳ್ಳೆ ಹುಡುಗಿ ಅವನ ಲೈಫಲ್ಲಿ ಬರ್ತಾಳೆ, ಅವನ ಪ್ರೀತಿಗೆ ನಾನು ಅರ್ಹಳಲ್ಲ ಎಂದಳು ದಿವ್ಯಾ. ಇದರಲ್ಲಿ ಅರ್ಹತೆ ಏನಿದೆ, ಅವನಿಗೆ ನೀನು ಅಂದರೆ ತುಂಬ ಇಷ್ಟ, ಅದು ಅವನ ಮಾತಲ್ಲೇ ಗೊತ್ತಾಗುತ್ತೆ. ನಿನಗೋಸ್ಕರ ಅಲ್ಲದಿದ್ದರೂ ಚಿನ್ನಿಗೋಸ್ಕರ ಅವನ ಲವ್ ಅನ್ನು ಆಕ್ಸೆಪ್ಟ್ ಮಾಡು ಎಂದಳು ನಿತ್ಯ. ಪ್ಲೀಸ್ ನಿತ್ಯ, ನನಗೆ ಇನ್ನೊಂದು ಮದುವೆ ಆಗುವ ಉದ್ದೇಶ ಇಲ್ಲ, ನಾನು ನನ್ನ ಚಿನ್ನಿ, ಇದೇ ನನ್ನ ಲೈಫ್, ಇನ್ನು ಆ ಟಾಪಿಕ್ನ ಬಿಟ್ಬಿಡು ಎಂದಳು ದಿವ್ಯಾ. ಸರಿ, ಇನ್ಮುಂದೆ ಅದನ್ನು ನಾನು ಮಾತಾಡಲ್ಲ, ಆದರೂ ಅವನು ಹೇಗೆ ಪರಿಚಯ ನಿನಗೆ ಎಂದಳು ನಿತ್ಯ. ದಿವ್ಯಾ ನಗುತ್ತಾ, ನನಗೆ ಅವನು ಸ್ಕೂಲ್ನಲ್ಲಿ ಚಿಕ್ಕಂದಿನಿಂದ ಗೊತ್ತು, ಅವನು ನನ್ನ ಜೂನಿಯರ್ ಎಂದಳು. ಓ ಹೌದಾ ಎಂದಳು ನಿತ್ಯ. ಹಾಂ, ಅವನು ನನಗೆ ಆವಾಗಲೇ ಪ್ರಪೋಸ್ ಮಾಡಿದ್ದ ಗೊತ್ತಾ ಅಂತ ನಗ್ತಾಳೆ. ಏನು, ಸ್ಕೂಲ್ನಲ್ಲಿ ನಿನಗೆ ಪ್ರಪೋಸ್ ಮಾಡಿದ್ನಾ ಅಂತ ಆಶ್ಚರ್ಯವಾಗಿ ಕೇಳ್ತಾಳೆ ನಿತ್ಯ. ಹಾಂ ಹೌದೇ ಎಂದು ಕಾರ್ತಿಕ್ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡುತ್ತಾಳೆ. ದಿವ್ಯಾ 10th ಕಾರ್ತಿಕ್ 9th ಓದುತ್ತಿದ್ದ. ಒಂದಿನ ಸಡನ್ ಆಗಿ ದಿವ್ಯಾ ಹತ್ತಿರ ಬಂದು, ಐ ಲವ್ ಯು ಅಕ್ಕ ಎಂದು ಒಂದು ರೋಸನ್ನು ಕೊಡ್ತಾನೆ. ಹೇ ಜೂನಿಯರ್, ಏನೋ ಇದು, ಮೈಯೆಲ್ಲ ಕೊಬ್ಬು ಜಾಸ್ತಿ ಆಗಿದೆಯಾ ಹೆಂಗೆ ನಿಂಗೆ ಎನ್ನುತ್ತಾಳೆ ಕೋಪದಿಂದ ದಿವ್ಯಾ. ಆದರೂ ಐ ಲವ್ ಯು ಅಂತ ಹೇಳಿ ಮತ್ತೆ ಅಕ್ಕ ಅಂತ ಕರಿತೀಯಲ್ಲೋ, ಹುಚ್ಚ ನೀನು ಎಂದಳು ದಿವ್ಯಾ ಫ್ರೆಂಡ್ ಕಾವ್ಯ. ಅಂದರೆ ಅದು ಟೆನ್ಷನ್ನಲ್ಲಿ ಇದ್ದು ಏನು ಹೇಳಬೇಕು ಅಂತ ಗೊತ್ತಾಗದೆ ಆ ರೀತಿ ಹೇಳಿದೆ ಎನ್ನುತ್ತಾನೆ ಕಾರ್ತಿಕ್. ಚೆನ್ನಾಗಿ ಹೇಳಿದೆ ಬಿಡು, ಫಸ್ಟು ಕ್ಲಾಸ್ಗೆ ಹೋಗು, ಇನ್ನೊಂದು ಸರಿ ಇದು ರಿಪೀಟ್ ಆದರೆ ಪ್ರಿನ್ಸಿಪಲ್ ಸರ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಎಂದು ದಿವ್ಯಾ ಕಾರ್ತಿಕ್ಗೆ ವಾರ್ನಿಂಗ್ ಕೊಡುತ್ತಾಳೆ. ಓಕೆ ಅಕ್ಕ ಅಂತ ಹೇಳಕ್ಕೋಗಿ ಮತ್ತೆ ಓಕೆ ಸೀನಿಯರ್ ಅಂತಾನೆ. ಆಮೇಲೆ ಕೂಡ ಏನೋ ಒಂದು ಕಾರಣ ಹುಡುಕೊಂಡು ದಿವ್ಯಾ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಅವಳನ್ನು ಮನೆ ತನಕ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾನೆ. ಕಾರ್ತಿಕ್ ಮಾಡೋ ಕೆಲಸಗಳಿಗೆ ದಿವ್ಯಾಗೆ ಕೋಪ ಬರ್ತಾ ಇರಲಿಲ್ಲ. ಲೈಟಾಗಿ ತಗೊತಾ ಇದ್ಲು ದಿವ್ಯಾ. ಕಾಲೇಜ್ಗೆ ಜಾಯಿನ್ ಆದರೂ ಅಲ್ಲೂ ಕೂಡ ಇವನು ಬಿಡಲಿಲ್ಲ. ಯಾವತ್ತೂ ಹಿಂದೆನೇ ಸುತ್ತಾಡ್ತಾ ಇದ್ದ. ಒಂದಿನ ಕಾರ್ತಿಕ್ನ ಕರೆದು,
ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾಳೆ ದಿವ್ಯಾ. ಹೇ ಜೂನಿಯರ್, ಯಾಕೋ ನನ್ನಿಂದ ಈ ರೀತಿ ತಿರುಗಾಡ್ತಾ ಇದೀಯಾ? ನಾನು ನಿನಗಿಂತ ದೊಡ್ಡವಳು, ಅದು ನಿನಗೆ ಗೊತ್ತಾ ಎಂದಳು ದಿವ್ಯಾ. ಹಾಂ ಗೊತ್ತು ಸೀನಿಯರ್ ಎಂದನು ಕಾರ್ತಿಕ್. ಹಾಗಾದರೆ ನಿನಗಿಂತ ದೊಡ್ಡವ್ರ ಜೊತೆ ನಿನಗೆಂತ ಅಲ್ಲವೋ? ಸುಮ್ಮನೆ ಓದ್ಕೊಂಡು ಒಳ್ಳೆಯ ಜಾಬ್ ಸಂಪಾದನೆ ಮಾಡು, ಆಗ ನನಗಿಂತೂ ಅಂದವಾಗಿರೋ ಹುಡುಗಿ ಬರ್ತಾಳೆ, ಓಕೆನಾ? ನನಗೆ ಯಾರೂ ಬೇಡ ಸೀನಿಯರ್, ನನಗೆ ನೀನಿದ್ರೆ ಸಾಕು, ನೀನೇ ಬೇಕು ನನಗೆ. ನಿನಗೋಸ್ಕರ ಎಷ್ಟು ದಿನ ಬೇಕಾದರೂ ವೆಯ್ಟ್ ಮಾಡ್ತಾನೆ ಇರ್ತೇನೆ. ಒಂದು ನೆನ್ಪಿಟ್ಕೋ, ನಾನು ನಿನ್ನ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಎಂದನು ಕಾರ್ತಿಕ್. ಏನೋ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನೀನಿವಾಗ ಡಿಗ್ರಿ ಫಸ್ಟ್ ಇಯರ್, ಆವಾಗಲೇ ಮದುವೆ ಬಗ್ಗೆ ಮಾತೇನಕ್ಕೆ? ಮುಚ್ಕೊಂಡು ಚೆನ್ನಾಗಿ ಓದ್ಕೋ. ಇನ್ನೊಂದು ಸರಿ ನನ್ನಿಂದ ಈ ರೀತಿ ಬಿದ್ದರೆ ಪ್ರಿನ್ಸಿಪಲ್ ಸರ್ಗೆ ಹೇಳ್ತೀನಿ ಎಂದಳು ದಿವ್ಯಾ. ಸೀನಿಯರ್, ನೀನು ಈ ಮಾತನ್ನು 10th PUCಯಲ್ಲಿ ಕೂಡ ಹೇಳ್ದೆ ಎಂದು ತಲೆ ತಗ್ಗಿಸಿಕೊಳ್ಳುತ್ತಾನೆ. ಹಾಂ ಹೇಳ್ದೆ, ಆವಾಗೇನೋ ಚಿಕ್ಕ ಮಗು ಅಂತ ಬಿಟ್ಬಿಟ್ಟೆ, ಇವಾಗ ಖಂಡಿತ ಹೇಳುತ್ತೇನೆ ಎಂದಳು. ಓಕೆ, ನೀನು ಹೇಳು, ನಾನು ಮಾತ್ರ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೋಗುತ್ತಿರುವ ಕಾರ್ತಿಕ್ನನ್ನು ನೋಡಿ ನಗುತ್ತಾಳೆ ದಿವ್ಯಾ. ಹಾಗೆ ದಿವ್ಯಾ ಡಿಗ್ರಿ ಕೂಡ ಕಂಪ್ಲೀಟ್ ಆಗುತ್ತೆ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮನೆಯಲ್ಲಿ ಅವಳಿಗೆ ಮದುವೆ ಫಿಕ್ಸ್ ಮಾಡುತ್ತಾರೆ. ಮದುಮಗ ಆರ್ಮಿಯಲ್ಲಿ ವರ್ಕ್ ಮಾಡೋದು, ಹಾಗಾಗಿ ಹೆಚ್ಚು ರಜೆ ಇಲ್ಲದ ಕಾರಣ ಬೇಗ ಮದುವೆ ಮಾಡಿ ಮುಗಿಸುತ್ತಾರೆ. ಆದರೆ ಮದುವೆಯಾದ ಒಂದೇ ತಿಂಗಳಿಗೆ ಬಾರ್ಡರ್ಗೆ ಹೋಗುತ್ತಾನೆ. ಅಲ್ಲಿ ಉಗ್ರವಾದಿಗಳ ದಾಳಿಗೆ ಅವರು ಸಾವನ್ನಪ್ಪುತ್ತಾರೆ. ದಿವ್ಯಾನ ಸಮಾಧಾನ ಮಾಡಲು ಯಾರಿಂದಾನೂ ಆಗುವುದಿಲ್ಲ. ಸ್ವಲ್ಪ ದಿನಗಳ ನಂತರ ಅವಳು ಪ್ರೆಗ್ನೆಂಟ್ ಎಂದು ಗೊತ್ತಾಗುತ್ತೆ. ಗಂಡ ದೂರವಾದರೂ ಹುಟ್ಟುವ ಮಗುಗೋಸ್ಕರ ಬದುಕಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾಳೆ. ಚಿನ್ನಿ ಹುಟ್ಟಿದ ನಂತರ ಎಲ್ಲರೂ ತಿರುಪತಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋಗಿ ಬರಬೇಕಾದರೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ದಿವ್ಯಾ ಅಪ್ಪ ಅಮ್ಮ ಅತ್ತೆ ಮಾವ ಅಲ್ಲೇ ಸ್ಪಾಟ್ ಡೆಡ್ ಆಗುತ್ತಾರೆ. ಆದರೆ ದೇವರ ದಯೆಯಿಂದ ಚಿನ್ನಿ ಮತ್ತು ದಿವ್ಯಾ ಚಿಕ್ಕ ಚಿಕ್ಕ ಗಾಯಗಳಿಂದ ಪಾರಾಗುತ್ತಾರೆ. ಎಲ್ಲರನ್ನೂ ಕಳೆದುಕೊಂಡು ಒಬ್ಬಂಟಿಯಾಗುತ್ತಾಳೆ ದಿವ್ಯಾ. ಆದರೂ ತನ್ನ ಮಗಳಲ್ಲೇ ಎಲ್ಲರನ್ನೂ ನೋಡಿಕೊಳ್ಳುತ್ತಾ ಧೈರ್ಯವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾಳೆ. ಚಿಕ್ಕ ಜಾಬ್ ಮಾಡಿಕೊಂಡು ತನ್ನ ಮಗಳನ್ನು ನೋಡಿಕೊಳ್ಳುತ್ತಾ ಇರುತ್ತಾಳೆ. ತನ್ನ ಮಗಳೇ ತನ್ನ ಪ್ರಾಣವಾಗಿ ಬದುಕುತ್ತಿರುತ್ತಾಳೆ. ಮತ್ತೆ ಎಲ್ಲಿಂದ ಬನ್ನೋ ಕಾರ್ತಿಕ್ ಫ್ಯಾಮ್ಲಿ ಜೊತೆ ಪಕ್ಕದ ಮನೆಯಲ್ಲಿ ಬಂದಿರುತ್ತಾನೆ. ಕಾರ್ತಿಕ್ನ ನೋಡಿ ಆಶ್ಚರ್ಯವಾಗುತ್ತೆ ದಿವ್ಯಾಗೆ. ಏನು ದಿವ್ಯಾ, ಇಷ್ಟೊಂದು ಶಾಕ್ ಆಗ್ತಿದ್ಯಾ ಅಂತ ತನ್ನ ಪೇರೆಂಟ್ಸ್ಗೆ ದಿವ್ಯಾಳನ್ನು ಪರಿಚಯ ಮಾಡುತ್ತಾನೆ. ಕಾರ್ತಿಕ್ ಫ್ಯಾಮ್ಲಿ ಕೂಡ ದಿವ್ಯಾಗೆ ತುಂಬ ಕ್ಲೋಸ್ ಆಗುತ್ತಾರೆ. ಒಂದಿನ ಕಾರ್ತಿಕ್ ದಿವ್ಯಾಳ ಹತ್ತಿರ ಹೋಗಿ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ಎಂದನೋ. ಆಗ ದಿವ್ಯಾ, ಏನೋ ನೀನು ಏನು ಮಾತಾಡ್ತಾ ಇದೀಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನನಗೆ ಆಲ್ರೆಡಿ ಮದುವೆ ಆಗಿ ಮಗಳು ಕೂಡ ಇದ್ದಾಳೆ ಎಂದಳು. ನನಗೆ ಗೊತ್ತು, ನಿನಗೆ ಮತ್ತು ಚಿನ್ನಿಗೆ ನಾನು ಜೀವನ ಪರ್ಯಂತ ಜೊತೆಯಾಗಿ ಇರುತ್ತೇನೆ, ನನ್ನ ನಂಬು ದಿವ್ಯಾ ಎಂದನೋ. ನನಗೆ ಯಾರ ಜೊತೆನೂ ಬೇಡ ಪ್ಲೀಸ್, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ನೀನು ಹ್ಯಾಪಿಯಾಗಿ ಬೇರೆ ಹುಡುಗಿನ ಮದುವೆ ಮಾಡ್ಕೋ ಎಂದಳು ದಿವ್ಯಾ. ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್, ಆದರೆ ನಾನು ನಿನ್ನನ್ನೇ ಪ್ರೀತಿಸಿದ್ದು, ಮದುವೆಯಾಗುವುದು ಕೂಡ ನಿನ್ನನ್ನೇ. ಇಷ್ಟಕ್ಕೂ ನಿನಗ್ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ ಎಂದನೋ ತುಂಬ ಅಸಹಾಯಕತೆಯಿಂದ. ಹೇಯ್, ನೀನಿನ್ನೂ ಚಿಕ್ಕವನು, ನಿನಗೆ ಏನೂ ಅರ್ಥ ಆಗಲ್ಲ. ಫಸ್ಟ್ ಇಲ್ಲಿಂದ ಹೋಗು ನೀನು. ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೋತಾರೆ. ಇನ್ಯಾವತ್ತೂ ಚಿನ್ನಿಗೋಸ್ಕರ ಕೂಡ ಬರಬೇಡ ನೀನು ಇಲ್ಲಿಗೆ, ಅರ್ಥ ಆಯ್ತಾ ಎಂದಳು ದಿವ್ಯಾ. ನೀನು ನಿಲ್ಲಿಸ್ತೀಯಾ? ಮಾತಾಡಿದ್ರೆ ಸಾಕು ಚಿಕ್ಕ ಮಗು ಅಂತ ಇರ್ತೀಯ. ನಾನು 9th ಇದ್ದಾಗಿಂದ ಈ ಮಾತನ್ನ ಕೇಳ್ತಾ ಇದ್ದೀನಿ. ನಾನು ಇವಾಗ ಜಾಬ್ ಕೂಡ ಮಾಡ್ತಾ ಇದ್ದೀನಿ. ಆಫೀಸ್ನಲ್ಲಿ ನಿನಗಿಂತ ಸುಂದರವಾದ ಹುಡುಗಿಯರು ನನ್ನ ಸುತ್ತೂ ಇದ್ದಾರೆ. ನಾನು ಒಪ್ಕೊಂಡ್ರೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾರೆ. ಆದರೆ ನನ್ನ ಮನಸ್ಸು ನಿನ್ನನ್ನು ಒಪ್ಪಿಕೊಂಡಿದೆ. ನನ್ನ ಪ್ರೀತಿ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಎಂದು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವಳ ತುಟಿಗಳನ್ನು ಮುದ್ದಾಡುತ್ತಾನೆ. ಆ ಮುತ್ತಿನಲ್ಲೇ ಅವನ ಪ್ರೀತಿಯನ್ನು ಹೇಳುತ್ತಾನೆ. ದಿವ್ಯಾಳಿಗೆ ಅವನ ಪ್ರೀತಿ ಅರ್ಥವಾಗುತ್ತೆ. ಆದರೆ ಅವಳ ಮನಸ್ಸು ಅವನ ಪ್ರೀತಿಯನ್ನು ಬಯಸಿದರೋ ಅವಳ ಮೆದುಳು ಮಾತ್ರ ಅವನಿಂದ ದೂರ ಇರು ಎಂದು ಹೇಳುತ್ತಿದೆ. ಅವನಿಂದ ಬಿಡಿಸಿಕೊಳ್ಳಲು ಟ್ರೈ ಮಾಡುತ್ತಾಳೆ. ಆದರೆ ಅವನು ಇವಳನ್ನು ಬಿಡುವುದಿಲ್ಲ. ಸ್ವಲ್ಪ ಸಮಯದ ನಂತರ ಅವಳನ್ನು ಬಿಟ್ಟು, ಸಾರಿ, ನನಗೆ ಇನ್ನೂ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗಲಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ದಿವ್ಯಾ ಗಟ್ಟಿಯಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾಳೆ. ಅವನ ತುಟಿಗಳು ಸೋಕಿದ ಇವಳ ತುಟಿಗಳ ಮೇಲೆ ಕೈ ಆಡಿಸುತ್ತಾ, ಯಾಕೋ ನಿನ್ನನ್ನು ಎಷ್ಟು ದೂರ ಇಡೋಣ ಅಂದ್ರೋ
ನನ್ನ ಹತ್ರನೇ ಬರ್ತಾ ಇದೀಯಾ, ನನ್ನ ಮನಸ್ಸಿನೊಳಗೆ, ಹಾಗೆ ನನ್ನ ಲೈಫಲ್ಲೂ ಕೂಡ ಎಂದುಕೊಳ್ಳುತ್ತಾಳೆ. ನಾಳೆಯಿಂದ ಕಾರ್ತಿಕನ್ನು ಫುಲ್ ಅವಾಯ್ಡ್ ಮಾಡಬೇಕು ಎಂದುಕೊಳ್ಳುತ್ತಾಳೆ. ನೆಕ್ಸ್ಟ್ ಡೇ ಕಾರ್ತಿಕ್ಗಿಂತ ಮುಂಚೆನೇ ಆಫೀಸ್ಗೆ ಹೊರಡುತ್ತಾಳೆ. ಮತ್ತೆ ಅವನು ಬಂದರೆ ಅದೇ ಟಾಪಿಕ್ನ ಮಾತಾಡ್ತಾ ಇರ್ತಾನೆ ಎಂದು ಮನಸ್ಸಲ್ಲಿ ಎಂದುಕೊಳ್ಳುತ್ತಿರುವಾಗ ಕಾರ್ತಿಕ್ ಇವರನ್ನು ಫಾಲೋ ಮಾಡುತ್ತಾ ಬಂದೇ ಬಿಡುತ್ತಾನೆ. ನಾನು ಮನೆ ಬಿಟ್ಟಾಗ ಇವನು ಇನ್ನೂ ಎದ್ದೇ ಇರಲಿಲ್ಲ ಅಲ್ವಾ, ಮತ್ತೆ ಹೇಗೆ ಬಂದ ಎಂದುಕೊಳ್ಳುತ್ತಾಳೆ ದಿವ್ಯಾ ಮನಸ್ಸಲ್ಲೇ. ನನಗೆ ಗೊತ್ತೇ ನೀನು ಇದೇ ರೀತಿ ಮಾಡ್ತೀಯಾ ಅಂತ, ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಮತ್ತೆ ಮಲ್ಕೊಂಡೆ ಎಂದುಕೊಳ್ಳುತ್ತಾನೆ ಮನಸ್ಸಲ್ಲೇ ಕಾರ್ತಿಕ್. ಇದು ನಿತ್ಯ ನಡೆದಿದ್ದೋ ಎಂದು ಇಲ್ಲಿಯವರೆಗೂ ನಡೆದ ವಿಚಾರವನ್ನು ಹೇಳುತ್ತಾಳೆ ದಿವ್ಯಾ. ದಿವ್ಯಾ, ನೀನು ಹೇಳಿದ್ದು ನೋಡಿದರೆ ಅವನು ನಿನ್ನನ್ನು ಎಷ್ಟು ಇಷ್ಟಪಡುತ್ತಾನೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಸರಿ ಅವನ ಬಗ್ಗೆ ಯೋಚನೆ ಮಾಡು ಎನ್ನುತ್ತಾಳೆ. ನಿತ್ಯ ಪ್ಲೀಸ್, ಇನ್ನು ಆ ಟಾಪಿಕ್ನ ಬಿಟ್ಬಿಡು, ನಡಿ ಟೈಮ್ ಆಗುತ್ತೆ, ಬಾಸ್ ಬಂದರೆ ಅಷ್ಟೇ ಎಂದಳು ದಿವ್ಯಾ. ಸಾಯಂಕಾಲ ಮನೆಗೆ ಹೋಗುವಾಗ ಕೂಡ ಕಾರ್ತಿಕ್ ಅವರನ್ನು ಫಾಲೋ ಮಾಡುತ್ತಾನೆ. ಏನೋ ಬೇಡ ಅಂದರೂ ಬರ್ತೀಯಲ್ಲ, ಸ್ವಲ್ಪನೂ ನಾಚಿಕೆ ಆಗಲ್ವ ನಿನಗೆ ಎಂದಳು ದಿವ್ಯಾ. ಕೋಪವಾಗಿ ಡ್ರೈವ್ ಮಾಡುತ್ತಾ ಇವಳ ಕಡೆ ನೋಡುತ್ತಾನೆ. ನಾನು ನಿನಗೋಸ್ಕರ ಬರ್ತಾ ಇಲ್ಲ, ನನ್ನ ಮಗಳಿಗೋಸ್ಕರ ಬರ್ತಾ ಇದ್ದೀನಿ ಎನ್ನುತ್ತಾನೆ ಕಾರ್ತಿಕ್. ದಿವ್ಯಾ ಸ್ಕೂಟಿಯನ್ನು ನಿಲ್ಲಿಸಿ ಕಾರ್ತಿಕ್ ಹತ್ತಿರ ಹೋಗಿ ಅವನ ಕಾಲರನ್ನು ಹಿಡಿದುಕೊಂಡು, ಅವಳು ನನ್ನ ಮಗಳು, ಅರ್ಥ ಆಯ್ತಾ? ಇನ್ನೊಂದು ಸರಿ ನನ್ನ ಹಿಂದೆ ಬಿದ್ದರೆ ನಾನು ನಿನಗೆ ಕಾಣಿಸದೆ ಎಲ್ಲಿಗಾದರೂ ಹೊರಟು ಹೋಗುತ್ತೇನೆ ಎಂದು ಅವನ ಕಾಲರ್ ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೋಗುತ್ತಿರುವ ದಿವ್ಯಾಳನ್ನು ನೋವಿನಿಂದ ನೋಡುತ್ತಾ, ಸಾಯಾದರೂ ಸಾಯ್ತೇನೆ ಹೊರತು ನಿನ್ನ ಬಿಟ್ಟು ನಾನು ಇರೋಕ್ಕಾಗಲ್ಲ. ನಿನಗೆ ನನ್ನ ಪ್ರೀತಿಯ ಅರ್ಥವಾಗುವ ರೀತಿ ಮಾಡಿಲ್ಲ ಅಂದರೆ ನನ್ನ ಹೆಸರು ಕಾರ್ತಿಕೇ ಅಲ್ಲ ಎಂದುಕೊಳ್ಳುತ್ತಾನೆ ಮನಸ್ಸಲ್ಲೇ. ನೆಕ್ಸ್ಟ್ ಡೇಯಿಂದ ಕಾರ್ತಿಕ್ ದಿವ್ಯಾಳಿಗೆ ಕಾಣಿಸುವುದಿಲ್ಲ. ಹೋಗಲಿ ಬಿಡು, ಇವಾಗಲಾದರೂ ನನ್ನನ್ನು ಬಿಟ್ಬಿಟ್ಟ, ಇನ್ನು ಮುಂದೆ ಪ್ರಶಾಂತವಾಗಿರಬಹುದು ಎಂದುಕೊಳ್ಳುತ್ತಾಳೆ ದಿವ್ಯಾ. ಮತ್ತೆ ಇನ್ನೂ 2 ದಿನ ಕಾರ್ತಿಕ್ ಕಾಣಿಸದಿದ್ದಕ್ಕೆ ದಿವ್ಯಾಗೆ ಮನಸ್ಸೆಲ್ಲ ಏನೋ ಒಂದು ರೀತಿ ಆಗುತ್ತದೆ. ಅವರ ಮನೆಯಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ. ಚಿನ್ನಿ ಅವರ ಮನೆಗೆ ಹೋಗಿ ಬರುತ್ತಾಳೆ. ಇವಳಿಗೂ ಕೂಡ ಹೋಗಬೇಕು ಅಂತ ಅನಿಸಿದರೋ ಮತ್ತೆ ಕಾರ್ತಿಕ್ ನನ್ನ ಮೇಲೆ ಇಷ್ಟ ಬೆಳೆಸಿಕೊಳ್ಳುತ್ತಾನೆ ಎಂದು ಸುಮ್ಮನಾಗುತ್ತಾಳೆ. ಒಂದು ದಿನ ದಿವ್ಯಾ ಆಫೀಸ್ಗೆ ಹೋಗಬೇಕಾದರೆ ಕಾರ್ತಿಕ್ ಬೇರೆ ಹುಡುಗಿಯನ್ನು ತನ್ನ ಬೈಕ್ ಮೇಲೆ ಹತ್ತಿಸಿಕೊಂಡು ಹೋಗುತ್ತಾ ಇರುತ್ತಾನೆ. ಆ ಹುಡುಗಿ ಕಾರ್ತಿಕ್ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾಳೆ. ಪಕ್ಕದಲ್ಲಿ ಹೋಗ್ತಾ ಇದ್ರೋ ಕನಿಷ್ಠ ನೋಡೋದು ಇಲ್ಲ. ಇವನೇನು ಇಷ್ಟೊಂದು ಬದಲಾಗಿದ್ದಾನೆ ಎಂದು ಮನಸ್ಸಲ್ಲೇ ಅಂದುಕೊಂಡರೋ ಕಾರ್ತಿಕ್ ಮೇಲೆ ತುಂಬ ಕೋಪ ಬರುತ್ತೆ. ಕೋಪವನ್ನು ಆಫೀಸಲ್ಲಿ ತೋರಿಸುತ್ತಾಳೆ. ಏನೇ ದಿವ್ಯಾ, ಇವತ್ತು ತುಂಬ ಕೋಪದಲ್ಲಿ ಇದ್ದಂಗೆ ಕಾಣ್ತಾ ಇದೆಯಾ ಎಂದಳು ನಿತ್ಯ. ಇರಲ್ವಾ ಮತ್ತೆ ಎಂದು ಕಾರ್ತಿಕ್ ವಿಷಯ ಹೇಳುತ್ತಾಳೆ ದಿವ್ಯಾ. ನಿತ್ಯ ನಗುತ್ತಾ, ಅವನು ಈ ರೀತಿ ಇರಬೇಕು ಅಂತ ತಾನೇ ನೀನು ಅಂದುಕೊಂಡಿದ್ದೋ? ನೀನೇ ಅಲ್ವಾ ಹೇಳಿದ್ದೋ ನಿನಗೆ ಇಷ್ಟ ಆಗಿರೋ ಹುಡುಗಿನ ಮದುವೆ ಮಾಡ್ಕೋ ಅಂತ? ಇವಾಗ ಅವನು ಅದೇ ಮಾಡ್ತಿರೋದು, ನಿನಗ್ಯಾಕೆ? ಬಿಟ್ಬಿಡು ಎಂದಳು ನಿತ್ಯ. ಮತ್ತೆ ಬಿಟ್ಟಾಕ್ದೆ ಅವನನ್ನೇ ಹಿಡಿದುಕೊಂಡಿರ್ತೀನಾ ಎಂದಳು ಕೋಪದಿಂದ ದಿವ್ಯಾ. ನಿತ್ಯ ದಿವ್ಯಾಳ ಕೈಯನ್ನು ಅವಳ ಕೈಗೆ ತೆಗೆದುಕೊಂಡು, ದಿವ್ಯಾ, ನೀನು ಕೂಡ ಅವನನ್ನು ಪ್ರೀತಿಸ್ತಾ ಇದೀಯಾ? ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಪ್ರೀತಿ ಹೀಗೆ ಕೋಪದ ರೀತಿಯಲ್ಲಿ ಹೊರಗಡೆ ಬರ್ತಿದೆ ಅಷ್ಟೇ ಎಂದಳು ನಿತ್ಯ. ನನಗೇನು ಅವನೆಂದರೆ ಪ್ರೀತಿ ಇಲ್ಲ ಎಂದಳು ದಿವ್ಯಾ. ಸರಿ, ಓಕೆ, ನೀನು ಹೇಳಿದ ಹಾಗೆ ಅವನನ್ನು ಪ್ರೀತಿಸುತ್ತಿಲ್ಲ ಅಂದರೆ ಅವನು ಕಾಣಿಸ್ಲಿಲ್ಲ ಅಂತ ಯಾಕೆ ಫೀಲ್ ಆದೆ? ಇವತ್ತು ಅವನ ಬೈಕ್ ಮೇಲೆ ಯಾರೋ ಹುಡುಗಿ ಇದ್ಲು ಅಂತ ನಿನಗ್ಯಾಕೆ ಅಷ್ಟೊಂದು ಕೋಪ ಬಂತು? ಅದನ್ನೇನೆ ಪ್ರೀತಿ ಅನ್ನೋದು. ಇನ್ನು ಮುಂದೆ ಆದರೂ ಅವನ ಮೇಲೆ ಇರೋ ನಿನ್ನ ಪ್ರೀತಿನ ಗುರುತಿಸು ಎಂದು ಹೇಳಿ ನಿತ್ಯ ಅವಳ ಕ್ಯಾಬಿನ್ಗೆ ಹೊರಟು ಹೋಗುತ್ತಾಳೆ. ಕಾರ್ತಿಕ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸಡನ್ ಆಗಿ ಚಿನ್ನಿನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಅಂತ ಜ್ಞಾಪಕ ಬರುತ್ತೆ. ಇವಾಗ ನಾನು ಹೋದರೆ ಲೇಟ್ ಆಗುತ್ತೆ ಎಂದುಕೊಳ್ಳುತ್ತಿರುವಾಗ ಕಾರ್ತಿಕ್ ಜ್ಞಾಪಕ ಬರ್ತಾನೆ. ಕಾರ್ತಿಕ್ ಅದೇ ರೂಟಲ್ಲಿ ಅಲ್ವಾ ಬರೋದು ಅಂತ ಕಾಲ್ ಮಾಡಿ ಚಿನ್ನಿನ ಕರ್ಕೊಂಡು ಬರೋಕ್ಕೆ ಹೇಳ್ತಾಳೆ. ಆಗ ಕಾರ್ತಿಕ್, ಸಾರಿ ಸೀನಿಯರ್, ನಾನಿವಾಗ ತುಂಬ ಬೇಕಾದವ್ರ ಜೊತೆ ಬ್ಯುಸಿ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ದಿವ್ಯಾಗೆ ಕಣ್ಣೀರು ನಿಲ್ಲಲಿಲ್ಲ. ಒಳಗಡೆ ಹೋಗಿ ರೆಡಿಯಾಗಿ ಸ್ಕೂಟಿ ತೆಗಿತಾಳೆ. ಅಷ್ಟೊತ್ತಿಗೆ ಕಾರ್ತಿಕ್ ತನ್ನ ಬೈಕ್ನಲ್ಲಿ ಚಿನ್ನಿನ ಕರ್ಕೊಂಡು ಬರ್ತಾನೆ. ದಿವ್ಯಾ ಚಿನ್ನಿನ ಎತ್ಕೊಂಡು ಕಾರ್ತಿಕ್ನ ಕೋಪವಾಗಿ ನೋಡ್ತಾ, ತುಂಬ ಬೇಕಾದವ್ರ ಜೊತೆ ಬ್ಯುಸಿ ಇದ್ದೀನಿ ಅಂತ ಹೇಳ್ದೆ ಅಲ್ವಾ ಎಂದಳು. ಹೌದು, ಇಲ್ಲ ಅಂತ ಯಾರು ಹೇಳ್ದವರು? ನಾನು ನನ್ನ ಪ್ರಿನ್ಸಸ್ ಜೊತೆ ಐಸ್ ಕ್ರೀಮ್ ಪಾರ್ಲರಲ್ಲಿ ಇರುವಾಗ ನೀನು ಕಾಲ್ ಮಾಡಿದೆ, ಅದಕ್ಕೆ ಆ ರೀತಿ ಹೇಳಿದೆ ಎಂದನು ನಗುತ್ತಾ.
ದಿವ್ಯಾ ಚಿನ್ನಿನ ಕೋಪದಿಂದ ನೋಡುತ್ತಾ, ಐಸ್ ಕ್ರೀಮ್ ತಿಂದ ನೀನು? ಮತ್ತೆ ನೆಗಡಿ ಬರಬೇಕು ನಿನಗೆ. ಡಾಕ್ಟರ್ ಹತ್ರ ಹೋಗಿ ದೊಡ್ಡ ಇಂಜೆಕ್ಷನ್ ಹಾಕಿಸ್ತೀನಿ ಎಂದಳು. ನೋಡು ಕಾರ್ತಿಕ್, ಅಮ್ಮ ಎಂದು ಕಾರ್ತಿಕ್ ಹತ್ತಿರಕ್ಕೆ ಹೋಗುತ್ತಾಳೆ ಚಿನ್ನಿ. ಕಾರ್ತಿಕ್ ಚಿನ್ನಿ ಹಣೆ ಮೇಲೆ ಮುತ್ತಿಟ್ಟು, ಒಂದು ಐಸ್ ಕ್ರೀಮ್ಗೆ ಏನೂ ಆಗಲ್ಲ ಬಿಡು ಸೀನಿಯರ್, ನನ್ನ ಪ್ರಿನ್ಸೆಸ್ನ ಭಯ ಇಡಿಸ್ಬೇಡ ಎಂದು. ಪ್ಲೀಸ್, ನನಗೆ ತುಂಬ ತಲೆ ನೋಯ್ತಾ ಇದೆ, ಅಮ್ಮನೂ ಕೂಡ ಇಲ್ಲ, ಸ್ವಲ್ಪ ಕಾಫಿ ಕೊಡ್ತೀಯಾ ಎಂದನು. ಕಾರ್ತಿಕ್ ಆ ರೀತಿ ಹೇಳುವಷ್ಟರಲ್ಲಿ ಸರಿ ಬಾ ಒಳಗಡೆ ಅಂತ ಹೇಳಿ ಕಾರ್ತಿಕ್ಗೆ ಕಾಫಿ, ಚಿನ್ನಿಗೆ ಹಾಲನ್ನು ಕೊಡ್ತಾಳೆ. ಕಾಫಿ ಕುಡಿದ ಮೇಲೆ ಟ್ಯಾಬ್ಲೆಟ್ನ ಕೊಡ್ತಾಳೆ. ಅವನು ಬೇಡ ಅಂದ್ರೂ ಬಲವಂತವಾಗಿ ನುಂಗಿಸ್ತಾಳೆ. ಸರಿ, ಇನ್ನು ಹೊರಡುತ್ತೇನೆ ಎಂದ ಕಾರ್ತಿಕ್ಗೆ, ಆಂಟಿಯವರು ಇಲ್ಲ ಅಂದೆ ಅಲ್ವಾ, ಊಟ ಇಲ್ಲೇ ಮಾಡ್ಕೊಂಡು ಹೋಗು ಎಂದಳು. ಕಾರ್ತಿಕ್ ಆಶ್ಚರ್ಯವಾಗಿ ದಿವ್ಯಾನ ನೋಡಿ, ಪ್ರಿನ್ಸೆಸ್ ಒಂದು ಸಾರಿ ಗಿಚ್ಚು ಎಂದನು. ಚಿನ್ನಿ ಅವನ ಕೈಯನ್ನು ಜೋರಾಗಿ ಗಿಚ್ಚುತ್ತಾಳೆ. ಕಾರ್ತಿಕ್ ಅಮ್ಮ ಎಂದು, ಇದು ಕನಸಲ್ಲ, ನಿಜಾನೇ, ನೀನು ನನ್ನ ಜೊತೆ ಇಷ್ಟೊಂದು ಕೂಲಾಗಿ ಮಾತಾಡ್ತಾ ಇದೀಯಾ, ಅದರಲ್ಲೂ ಊಟ ಮಾಡ್ಕೊಂಡು ಹೋಗು ಅಂತ ಇದೀಯಾ ಎಂದನು. ದಿವ್ಯಾ ಸೀರಿಯಸ್ ಆಗಿ ಮುಖ ಇಟ್ಟು, ಏನೋ ಆಂಟಿ ಅವರು ಊರಲ್ಲಿಲ್ಲ ಅಂತ ಹಾಗೇಳ್ದೆ, ನೀನು ತುಂಬ ಊಹೆ ಮಾಡ್ಕೋಬೇಡ ಎಂದಳು. ಏನೋ ಒಂದು ಬಿಡು, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಅದು ಸಾಕು ನನಗೆ ಎಂದು ಫ್ರೆಶ್ ಆಗಲು ಅವರ ಮನೆಗೆ ಹೋಗುತ್ತಾನೆ. ದಿವ್ಯಾ ಕಾರ್ತಿಕ್ಗೆ ಊಟವನ್ನು ಬಡಿಸುತ್ತಾ, ಮಾರ್ನಿಂಗ್ ನಿನ್ನ ಬೈಕಲ್ಲಿ ಇದ್ದ ಹುಡುಗಿ ಯಾರು ಎಂದಳು. ನಮ್ಮ ಚಿಕ್ಕಮ್ಮನ ಮಗಳು. ಯಾಕೆ ಆ ರೀತಿ ಕೇಳಿದೆ ಎಂದನು. ಹಾಂ, ಏನಿಲ್ಲ, ನೀನು ಊಟ ತಿನ್ನೋ, ನಾನು ರಸ ಎತ್ಕೊಂಡು ಬರ್ತೇನೆ ಎಂದು ಕಿಚನ್ ಒಳಗಡೆ ಹೋಗಿ, ನಿನಗೆ ಬುದ್ಧಿ ಇಲ್ಲ ದಿವ್ಯಾ, ಯಾರು ಏನು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಹೇಗೆ ಆಲೋಚನೆ ಮಾಡಿದೆ ಎಂದು ಅವಳಿಗೆ ಅವಳೇ ಬೈದುಕೊಳ್ಳುತ್ತಾಳೆ. ಇಷ್ಟರಲ್ಲಿ ಮಮ್ಮಿ ರಸ ಅಂತ ಚಿನ್ನಿ ಕರೆದಾಗ ಆ ಬೌಲನ್ನು ತೆಗೆದುಕೊಂಡು ಅವರ ಹತ್ತಿರ ಹೋಗುತ್ತಾಳೆ. ಊಟ ಆದಮೇಲೆ ಕಾರ್ತಿಕ್ ಹೋಗುತ್ತಿದ್ದರೆ ಚಿನ್ನಿ ಅವನನ್ನು ಕಳಿಸುವುದಿಲ್ಲ. ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳೋಣ ಅಂತ ಹಠ ಮಾಡ್ತಾಳೆ. ಇಬ್ಬರು ರೂಮಲ್ಲಿ ಹೋಗಿ ಆಟ ಆಡುತ್ತಾ ಇರುತ್ತಾರೆ. ದಿವ್ಯಾ ಅವರನ್ನು ನೋಡಿ ನಗುತ್ತಾ ಕಿಚನ್ ಕ್ಲೀನ್ ಮಾಡಲು ಹೋಗುತ್ತಾಳೆ. ಅವಳು ಎಲ್ಲ ಕ್ಲೀನ್ ಮಾಡಿ ಬರುವಷ್ಟರಲ್ಲಿ ಚಿನ್ನಿ ಆಟ ಆಡಿ ಸುಸ್ತಾಗಿ ಕಾರ್ತಿಕ್ ಎದೆ ಮೇಲೆ ಮಲಗಿರುತ್ತಾಳೆ. ಕಾರ್ತಿಕ್ ಕೂಡ ನಿದ್ದೆ ಮಾಡಿರ್ತಾರೆ. ದಿವ್ಯಾ ಅಲ್ಲೇ ಕೂತು ಅವರನ್ನು ನೋಡುತ್ತಾ ಇರುತ್ತಾಳೆ. ಸ್ವಲ್ಪ ಸಮಯದ ನಂತರ ಕಾರ್ತಿಕ್ಕನ್ನು ಎಬ್ಬರಿಸೋಣ ಎಂದುಕೊಳ್ಳುತ್ತಾಳೆ. ಆದರೆ ಅವನು ಚಿಕ್ಕ ಮಗು ಥರ ನಿದ್ದೆ ಮಾಡುತ್ತಿದ್ದರೆ ಅವನನ್ನು ಎಬ್ಬರಿಸಲು ಮನಸ್ಸು ಬರುವುದಿಲ್ಲ. ಕಾರ್ತಿಕ್ ಎದೆ ಮೇಲೆ ಇದ್ದ ಚಿನ್ನಿನ ಪಕ್ಕದಲ್ಲಿ ಮಲಗಿಸಿ ಇಬ್ಬರಿಗೂ ಬ್ಲಾಂಕೆಟ್ ಹೊಚ್ಚಿ ಹಾಲ್ನಲ್ಲಿ ಮಲಗಲು ಬರುತ್ತಾಳೆ. ಅಲ್ಲಿ ಕಾರ್ತಿಕ್ ಅವರ ಅಮ್ಮ ದಿವ್ಯಾಳನ್ನು ಕೋಪದಿಂದ ನೋಡುತ್ತಾ ಇರುತ್ತಾಳೆ. ಆಂಟಿ, ನೀವು ಯಾವಾಗ ಬಂದ್ರಿ? ಕಾರ್ತಿಕ್ ಮಲಗಿದ್ದಾನೆ, ಎಬ್ಬಿಸಲಾ ಎಂದಳು. ಸ್ವಲ್ಪನೂ ನಾಚಿಕೆ ಇಲ್ವಾ ನಿನಗೆ? ಬೇರೆ ಗಂಡಸಿನ ಜೊತೆ, ಅದರಲ್ಲೂ ಮದುವೆಯಾಗದ ಹುಡುಗನನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ, ಅದರಲ್ಲೂ ಮಲಗಿದ್ದಾನೆ, ಎಬ್ಬರಿಸಲಾ ಅಂತೀಯಾ? ಆಂಟಿ, ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದೀರಾ. ಚಿನ್ನಿಗೋಸ್ಕರ ಇದ್ದಾನೆ ಅಷ್ಟೇ ಹೊರತು ನೀವು ಅಂದುಕೊಂಡ ಹಾಗೆ ಅಲ್ಲ ಎಂದಳು ದಿವ್ಯಾ. ಮಗುಗೋಸ್ಕರ ಬನ್ನೋ ತಾಯಿಗೋಸ್ಕರ ಬನ್ನೋ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಿನಗೆ ನನ್ನ ಮಗನೇ ಬೇಕಾಗಿ ಬಂತಾ? ಇನ್ಯಾರೂ ಸಿಗ್ಲಿಲ್ವಾ ನಿನಗೆ? ಇನ್ನೊಂದು ಸರಿ ನನ್ನ ಮಗನನ್ನು ನಿಮ್ಮ ಮನೆಯಲ್ಲಿ ನೋಡಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದರು. ದಿವ್ಯಾ ಅಳುತ್ತಾ ಹಾಗೇ ನಿಂತು ಬಿಡುತ್ತಾಳೆ. ಏನು ಮಾಡ್ತೀಯಾ ಅಮ್ಮ ಎಂದು ರೂಮಿಂದ ಹೊರಗಡೆ ಬರುತ್ತಾನೆ ಕಾರ್ತಿಕ್. ಕಾರ್ತಿಕ್, ನಿನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ. ಅವಳು ನಿನ್ನನ್ನು ಅವಳ ಬಲೆಯಲ್ಲಿ ಹಾಕೋಬೇಕು ಅಂತ ನೋಡ್ತಾ ಇದ್ದಾಳೆ. ನೀನು ಅವಳ ಮೋಹದಲ್ಲಿ ಬೀಳ್ಬೇಡ ಎಂದರು ಸ್ವರ್ಣ ಅವರು. ಅಮ್ಮ, ನೀನು ಅವರನ್ನು ತಪ್ಪಾಗಿ ಒಂದು ಮಾತಂದ್ರೂ ನಾನು ಸುಮ್ಮನೆ ಇರಲ್ಲ. ಅವರು ತುಂಬ ಒಳ್ಳೆಯವರು. ಇಲ್ಲಿವರೆಗೂ ಬಂತು ಅಂತ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಪ್ರೀತಿಸ್ತಾ ಇದ್ದೀನಿ. ಮದುವೆ ಕೂಡ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ ಎಂದನು. ಅವರ ಅಮ್ಮ ಬೈಯುತ್ತಾ, ನಿನಗೆ ಏನು ಕಡಿಮೆ ಮಾಡಿದ್ನಿ ಅಂತ ಇವಳನ್ನು ಮದುವೆ ಮಾಡ್ಕೋತೀನಿ ಅಂತ ಇದೆಯೋ? ಒಳ್ಳೆ ಸಂಬಂಧಗಳು ಬರ್ತಾ ಇದ್ರೆ ನಿನಗೆ ಮದುವೆ ಆಗಿ ಮಗು ಕೂಡ ಇರೋ ಇವಳು ಬೇಕಾದ್ಲಾ? ಏನು ಮಾಡಿದೆ ನನ್ನ ಮಗನನ್ನ ಎಂದು ದಿವ್ಯಾಳನ್ನು ಹೊಡೆಯೋಕೆ ಹೋಗುತ್ತಾಳೆ. ಅಮ್ಮ ಎಂದು ಅವರ ಕೈಯನ್ನು ಹಿಡಿದುಕೊಂಡು ಅದನ್ನು ನಿಲ್ಲಿಸುತ್ತಾನೆ. ಏನು ನಿನಗೆ, ನನಗಿಂತ ಅವಳೇ ಜಾಸ್ತಿ ಆಗೋದ್ಲಾ ಎಂದರು. ಹೌದಮ್ಮ, ನನಗೆ ಅವಳೇ ಹೆಚ್ಚು ಎಂದನು ಕಾರ್ತಿಕ್. ಕಾರ್ತಿಕ್, ಪ್ಲೀಸ್ ಇಲ್ಲಿಂದ ಹೊರಟೋಗು. ಇನ್ಮೇಲೆ ಯಾವತ್ತೂ ಇಲ್ಲಿಗೆ ಬರಬೇಡ. ನೋಡ್ತಾ ಇದೀಯಾ ಅಲ್ವಾ, ಆಂಟಿನೇ ಅಲ್ಲ, ಸಮಾಜದಲ್ಲಿ ಎಲ್ಲರೂ ಕೂಡ ಈ ರೀತಿನೇ ಅನ್ಕೋತಾರೆ. ನೀನು ಎಲ್ಲರಿಗೂ ಸಮಾಧಾನ ಹೇಳೋಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ನನ್ನನ್ನು ಮರೆತು ಬಿಡು.
ಅದೇ ನೀನು ನನಗೆ ಮಾಡೋ ದೊಡ್ಡ ಹೆಲ್ಪ್ ಎಂದು ಹೇಳಿ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಮುಂದೆ ಏನಾಗುತ್ತೆ? ದಿವ್ಯಾ ಕಾರ್ತಿಕ್ ಪ್ರೀತಿಯನ್ನು ಒಪ್ಪುತ್ತಾಳಾ? ಒಂದು ವೇಳೆ ದಿವ್ಯಾ ಒಪ್ಪಿದರೂ ಅವರಮ್ಮ ಒಪ್ಪುತ್ತಾರಾ? ಮುಂದೆ ಯಾವ ರೀತಿ ಕಾರ್ತಿಕ್ ದಿವ್ಯಾಳನ್ನು ಒಪ್ಪಿಸುತ್ತಾನೆ? ಮುಂದೆ ಏನಾಗಲಿದೆ? ಕಾಯ್ದು ನಿರೀಕ್ಷಿಸಿ. ಕೊನೆಯ ಭಾಗ ಮುಂದುವರಿಯುತ್ತದೆ. ಕೊನೆಯ ಭಾಗದ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.